ಎಲ್ರಿಗೂ ನಮಸ್ಕಾರ. ಎಲ್ಲ ಆತ್ಮೀಯ ಶಿಕ್ಷಕ ಬಂಧುಗಳೇ, 2025-26ನೇ ಶೈಕ್ಷಣಿಕ ಸಾಲಿನಿಂದ ಪ್ರತಿ ಶಾಲೆಗಳಲ್ಲಿ ಪಾಠ ಆಧಾರಿತ ಮೌಲ್ಯಾಂಕನ ಪದ್ಧತಿಯನ್ನು ಅಳವಡಿಸಲಾಗ್ತಿದೆ. ಪ್ರತಿ ಶಿಕ್ಷಕರು ಕೂಡ ತಾವು ಬೋಧಿಸುವಂತಹ ವಿಷಯಗಳಲ್ಲಿ ಪ್ರತಿ ಘಟಕವನ್ನು ಬೋಧನೆ ಮಾಡಿದ ನಂತರ 25 ಅಂಕಗಳಿಗೆ ಘಟಕ ಪರೀಕ್ಷೆಗಳನ್ನು ಮಾಡಿ ಮಕ್ಕಳು ಪಡೆದಂತಹ ಅಂಕಗಳನ್ನು ಸ್ಯಾಟ್ಸ್ ತಂತ್ರಾಂಶದಲ್ಲಿ ಇಂದೀಕರಿಸಬೇಕು. ಸ್ಯಾಟ್ಸ್ ತಂತ್ರಾಂಶದಲ್ಲಿ ಮಕ್ಕಳ ಅಂಕಗಳನ್ನು ಹೇಗೆ ಇಂದೀಕರಿಸೋದ್ರ ಅನ್ನೋ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ನಿಮ್ಮ ಮೊಬೈಲ್ನ ಗೂಗಲ್ ಬ್ರೌಸರ್ಗೆ ಹೋಗಿ ಆ ಒಂದು ಸರ್ಚ್ ಬಾರಲ್ಲಿ STS ಕರ್ನಾಟಕ ಅಂತೇಳಿ ಟೈಪ್ ಮಾಡಿ. ಸೊ ಇಲ್ಲಿ ಸಾಕಷ್ಟು ಲಿಂಕ್ಸ್ ಕಾಣಿಸುತ್ತೆ. ಇದರಲ್ಲಿ STS ಕರ್ನಾಟಕ LBA ಅಂತಕ್ಕಂಥ ವೆಬ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ STSkarnataka.gov.in ಅಂತಕ್ಕಂಥ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಒಂದು ಲಾಗಿನ್ ಪೇಜ್ ನಿಮಗೆ ಇಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿ ಪ್ರತಿ ಶಿಕ್ಷಕರು ಕೂಡ ಸರ್ಕಾರಿ ಶಾಲಾ ಶಿಕ್ಷಕರು KGID ನಂಬರನ್ನು ಹಾಕಿ, ಅಂದರೆ ತಮ್ಮ KGID ನಂಬರ್ನ ಮೂಲಕ ಲಾಗಿನ್ ಆಗಬೇಕಾಗ್ತದೆ. ಅನುದಾನಿತ ಶಾಲಾ ಶಿಕ್ಷಕರು ತಮ್ಮ ಎಂಪ್ಲಾಯ್ಮೆಂಟ್ ID ಮೂಲಕ ಲಾಗಿನ್ ಆಗಬೇಕಾಗ್ತದೆ. ಅನುದಾನ ರಹಿತ ಶಾಲಾ ಶಿಕ್ಷಕರಿಗೆ ಮುಂದಿನ ದಿನಗಳಲ್ಲಿ ಹೇಗೆ ಲಾಗಿನ್ ಆಗಬೇಕು ಅಂತಕ್ಕಂಥ ನಿರ್ದೇಶನ ಇಲಾಖೆಯಿಂದ ಬಂದಾಗ ನಿಮಗೆ ತಿಳಿಸಲಾಗುತ್ತೆ. ಈಗ ಸರ್ಕಾರಿ ಶಾಲಾ ಶಿಕ್ಷಕರು KGID ನಂಬರನ್ನು ಯೂಸರ್ ನೇಮ್ ಆಗಿ ಬಳಸ್ಕೊಂಡು ಹೇಗೆ ಲಾಗಿನ್ ಆಗಬೇಕು ಅಂತ ಹೇಳಿ ನಾವು ನೋಡೋಣ. ಇಲ್ಲಿ ಯೂಸರ್ ನೇಮ್ ಅಂತ ಹೇಳಿ ಇದೆ, ಇಲ್ಲೊಂದು ಬಾಕ್ಸ್ ಇದೆ. ಆ ಬಾಕ್ಸ್ಗೆ ನಿಮ್ಮ KGID ನಂಬರನ್ನು ಎಂಟ್ರಿ ಮಾಡಿ. ಸೊ ಎಂಟ್ರಿ ಮಾಡಿದ ಮೇಲೆ ಅಂದರೆ ಮೊದಲ KGID ನಂಬರನ್ನು ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ಸೆಂಡ್ OTP ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ನಿಮ್ಮ KGID ನಂಬರ್ಗೆ ಲಿಂಕ್ ಆಗಿರ್ತಕ್ಕಂತಹ ಮೊಬೈಲ್ಗೆ ಒಂದು OTP ಬರುತ್ತೆ. ಸೊ ಇದು ಗಮನದಲ್ಲಿ ಇಟ್ಕೋಬೇಕು. ಯಾರೆಲ್ಲ ಶಿಕ್ಷಕರು ಇನ್ನೂ ಕೂಡ KGID ನಂಬರ್ಗೆ ತಮ್ಮ ಮೊಬೈಲ್ ನಂಬರನ್ನು ಲಿಂಕ್ ಮಾಡಿಸಿಲ್ಲ ಅಂಥವರು ಕೂಡಲೇ ಲಿಂಕ್ ಮಾಡಿಸ್ಬೇಕು. ಯಾಕೆಂದರೆ KGID ನಂಬರ್ ಮೂಲಕನೇ ನಾವು ಈ ಒಂದು ಸ್ಯಾಟ್ಸ್ ತಂತ್ರಾಂಶಕ್ಕೆ ಲಾಗಿನ್ ಆಗಬೇಕಾಗ್ತದೆ. ಸೊ ಇದು OTP ನಿಮಗೆ ಮೆಸೇಜಲ್ಲಿ ಬರ್ತದೆ, ಟೆಕ್ಸ್ಟ್ ಮೆಸೇಜಲ್ಲಿ ನಿಮಗೆ OTP ಬರುತ್ತೆ. ಸೊ ಆ OTPಯನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಈ ಬಾಕ್ಸ್ಗಳಿಗೆ OTPಯನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ವೆರಿಫೈ OTP ಅಂತ ಹೇಳಿದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ರೆ ನೀವೀಗ STS ತಂತ್ರಾಂಶಕ್ಕೆ ಲಾಗಿನ್ ಆಗಿರ್ತೀರ. ಸೊ ಇಲ್ಲೊಮ್ಮೆ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಹೆಸರು, ಸ್ಕೂಲ್ ನೇಮ್ ಇರುತ್ತೆ. ಸೊ ನೋಡಿ, ಇಲ್ಲಿ ಎಡಭಾಗದಲ್ಲಿ 3 ಗೆರೆಗಳಿದೆ. ಆ 3 ಗೆರೆಗಳ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ 3 ಆಪ್ಷನ್ಸ್ ಕಾಣಿಸುತ್ತೆ. ಮೊದಲನೇದು ಇಲ್ಲಿ ಟೀಚರ್ ಪ್ರೊಫೈಲು. ಸೊ ಇಲ್ಲಿ ನಿಮ್ಮದು ಡೀಟೇಲ್ಸ್ ಇರುತ್ತೆ, ಆ ಡೀಟೇಲ್ಸನ್ನು ನೀವಿಲ್ಲಿ ಚೆಕ್ ಮಾಡ್ಕೊಳ್ಳಿ. ಸೊ ನಂತರ ಬಂದರೆ ಎರಡನೇ ಆಪ್ಷನ್ನು ಲೆಸನ್ ಪ್ಲ್ಯಾನ್ ಅಂತ ಹೇಳಿದೆ. ಲೆಸನ್ ಪ್ಲ್ಯಾನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಕ್ಯಾಲೆಂಡರ್ ನಿಮಗೆ ಓಪನ್ ಆಗುತ್ತೆ. ಅಂದರೆ ನೀವು ಘಟಕವನ್ನು ಯಾವ ದಿನಾಂಕದಂದು ಪ್ರಾರಂಭ ಮಾಡ್ತೀರಾ ಆ ದಿನಾಂಕದ ಮೇಲೆ ತಾವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ನಮೂನೆ ಓಪನ್ ಆಗುತ್ತೆ. ಸೊ ಈ ರೀತಿ ಒಂದು ನಮೂನೆ ಓಪನ್ ಆಗುತ್ತೆ. ಸೊ ಇಲ್ಲಿ ಏನೇನು ಬ್ಲ್ಯಾಂಕ್ಸ್ ಇದೆ, ಯಾವ್ಯಾವುದನ್ನು ಇನ್ಫಾರ್ಮೇಷನ್ ಕೇಳ್ತಾರೆ ಆ ಇನ್ಫಾರ್ಮೇಷನ್ನ ತಾವು ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ಮೀಡಿಯಮ್ ಕನ್ನಡ ಅದು ಡಿಫಾಲ್ಟ್ ಆಗಿ ಬರ್ತದೆ. ಸೆಲೆಕ್ಟ್ ಕ್ಲಾಸ್ ಅಂತ ಕೇಳ್ತಾರೆ, ಯಾವ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೋತೀರಾ ಅಂತ. ಕ್ಲಾಸೆಲ್ಲ ಇಲ್ಲಿ ಡಿಸ್ಪ್ಲೇ ಆಗುತ್ತೆ, ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಂತರ ಗ್ರೂಪ್ ಇದೆ, ಸೆಲೆಕ್ಟ್ ಗ್ರೂಪ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಗ್ರೂಪ್ ಕೂಡ ಡಿಸ್ಪ್ಲೇ ಆಗುತ್ತೆ. ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. 1ರಿಂದ 5ನೇ ತರಗತಿಗೆ ಕನ್ನಡ ಮೀಡಿಯಂ, ಕನ್ನಡ ಇಂಗ್ಲೀಷ್. 6ರಿಂದ 10ನೇ ತರಗತಿಗೆ ಕನ್ನಡ ಮೀಡಿಯಂ, ಕನ್ನಡ ಇಂಗ್ಲೀಷ್, ಹಿಂದಿ ಇರುತ್ತೆ. ಸೊ ನಂತರ ಹಾಗೆ ನೀವು ಸೆಲೆಕ್ಟ್ ಸಬ್ಜೆಕ್ಟ್ ಇದೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಸಬ್ಜೆಕ್ಟ್ಸ್ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಸಬ್ಜೆಕ್ಟನ್ನು ತಗೊಳ್ಳಿ. ನೆಕ್ಸ್ಟು ಇಲ್ಲಿ ಸೆಲೆಕ್ಟ್ ಚಾಪ್ಟರ್ ಇದೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಚಾಪ್ಟರ್ಸ್ ಎಲ್ಲ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಚಾಪ್ಟರನ್ನು ಆಯ್ಕೆ ಮಾಡ್ಕೊಳ್ಳಿ. ಸೊ ನಂತರ ಇಲ್ಲಿ ಲರ್ನಿಂಗ್ ಔಟ್ಕಮ್ಸ್ ಇರುತ್ತೆ. ಆ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಏನು ಲರ್ನಿಂಗ್ ಔಟ್ಕಮ್ಸ್ ಇದೆ ಅದನ್ನು ನೀವಿಲ್ಲಿ ಎಂಟ್ರಿ ಮಾಡಬೇಕು. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂತ ಹೇಳಿದ್ರೆ, ಈ ಲರ್ನಿಂಗ್ ಔಟ್ಕಮ್ಸು ಈಗಾಗಲೇ DSCRT ವೆಬ್ಸೈಟಲ್ಲಿ ಪ್ರಶ್ನೆ ಕೋಟಿಗಳನ್ನು ಅಪ್ಲೋಡ್ ಮಾಡಿದ್ದಾರೆ. ಆ ಪ್ರಶ್ನೆ ಕೋಟಿಗಳ ಮೊದಲ ಪೇಜ್ನಲ್ಲೇ ಆ ಘಟಕಕ್ಕೆ ಸಂಬಂಧಪಟ್ಟಂತಹ ಕಲಿಕಾ ಫಲಗಳನ್ನು ಅಲ್ಲಿ ನಮೂದಿಸಿರ್ತಾರೆ. ಆ ಕಲಿಕಾ ಫಲಗಳನ್ನೇ ತಾವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ.
ಅಥವಾ ತಾವು ಏನು ಪಠ್ಯಪುಸ್ತಕ ಇದೆ, ಪಠ್ಯಪುಸ್ತಕದಲ್ಲಿ ಘಟಕಗಳಿದೆ, ಆ ಘಟಕಗಳಲ್ಲಿ ಪ್ರತಿ ಘಟಕದ ಪ್ರಾರಂಭದಲ್ಲೂ ಕೂಡ ಕಲಿಕಾ ಫಲಗಳನ್ನು ಕೊಟ್ಟಿರ್ತಾರೆ. ಆ ಕಲಿಕಾ ಫಲಗಳನ್ನು ತಾವಿಲ್ಲಿ ಎಂಟ್ರಿ ಮಾಡಬೇಕು. ಸೊ ಈ ರೀತಿ ನೀವು ಪಾಠಕ್ಕೆ ಸಂಬಂಧಪಟ್ಟಂತಹ ಲರ್ನಿಂಗ್ ಔಟ್ಕಮನ್ನು ನೀವು ಆ ಬಾಕ್ಸಲ್ಲಿ ಎಂಟ್ರಿ ಮಾಡ್ತೀರಾ. ನೆಕ್ಸ್ಟ್ ಇಲ್ಲಿ ಒಂದು ಬಾಕ್ಸ್ ಇದೆ, ಟೀಚಿಂಗ್ ಏಡ್ಸ್ ಆ್ಯಂಡ್ ಟೂಲ್ಸ್ ಯೂಸ್ಡ್ ಅಂತ. ಸೊ ಇಲ್ಲಿ ನೀವು ಏನೇನು ಟೀಚಿಂಗ್ ಏಡ್ಸನ್ನು ಬಳಸಿದ್ದೀರಾ ಅದನ್ನು ನೀವು ಅಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಈ ರೀತಿ ನೀವು ಎಂಟ್ರಿ ಮಾಡಿದ ಮೇಲೆ ನೆಕ್ಸ್ಟ್ ಇಲ್ಲಿ ಬಂದರೆ ನಿಮಗೆ ಪ್ರೋಸೆಸ್ ಆ್ಯಂಡ್ ಆ್ಯಕ್ಟಿವಿಟಿ ಅಂತ ಕೇಳ್ತಾರೆ. ಅಂದರೆ ಒಂದು ಪಾಠಕ್ಕೆ ಸಂಬಂಧಪಟ್ಟ ಹಾಗೆ 3 ಹಂತಗಳನ್ನು ಇಲ್ಲಿ ಕೊಟ್ಟಿರ್ತಾರೆ. ಮೊದಲು ಇಂಟ್ರೊಡಕ್ಷನ್ ಫೇಸ್, ಅಂದರೆ ನೀವು ಪಾಠವನ್ನು ಈ ಕೆಳಗಿನ ಯಾವ ಆ್ಯಕ್ಟಿವಿಟಿಗಳ ಮೂಲಕ ನೀವು ಪಾಠವನ್ನು ಪ್ರಾರಂಭ ಮಾಡ್ತೀರಾ ಅಂತ ಹೇಳಿ ಘಟಕ ಬೋಧನೆಯನ್ನು ಈ ಕೆಳಕಂಡ ಆ್ಯಕ್ಟಿವಿಟಿಗಳ ಮೂಲಕ ನೀವು ಪ್ರಾರಂಭ ಮಾಡಬೇಕಾಗತ್ತೆ. ಯಾವ ಆ್ಯಕ್ಟಿವಿಟಿಗಳ ಮೂಲಕ ನೀವು ಘಟಕವನ್ನು ಪ್ರಾರಂಭ ಮಾಡ್ತೀರಾ ಅನ್ನೋದನ್ನು ನೀವಿಲ್ಲಿ ಕ್ಲಿಕ್ ಮಾಡ್ಬೋದು. ಒಂದಕ್ಕಿಂತ ಜಾಸ್ತಿ ಕೂಡ ನೀವು ಬೇಕಿದ್ರೆ ಆ್ಯಕ್ಟಿವಿಟೀಸ್ನ ನೀವಿಲ್ಲಿ ಕ್ಲಿಕ್ ಮಾಡ್ಕೋಬೋದು ಅಥವಾ ಆಯ್ಕೆ ಮಾಡ್ಕೋಬೋದು. ನೆಕ್ಸ್ಟು ಡೆವಲಪ್ಮೆಂಟ್ ಫೇಸಲ್ಲಿ ಯಾವ ಆ್ಯಕ್ಟಿವಿಟಿಗಳ ಮೂಲಕ ಒಂದು ಡೆವಲಪ್ಮೆಂಟ್ ಫೇಸಲ್ಲಿ ನೀವು ಬೋಧನೆಯನ್ನು ಮಾಡ್ತೀರಾ ಅಂತ ಹೇಳಿ ಕೇಳ್ತಾ ಇದೆ. ಸೊ ಅದಕ್ಕೂ ಕೂಡ ನೀವು ಯಾವ ಆ್ಯಕ್ಟಿವಿಟೀಸ್ ಮೂಲಕ ಹೋಗ್ತೀರಾ ಅದನ್ನು ಬೇಕಾದರೆ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲೂ ಒಂದಕ್ಕಿಂತ ಜಾಸ್ತಿ ಆ್ಯಕ್ಟಿವಿಟೀಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ನೀಡಿರ್ತಾರೆ. ನೆಕ್ಸ್ಟು ಕನ್ಕ್ಲೂಷನ್ ಫೇಸಲ್ಲಿ ಬಂದರೂ ಅಷ್ಟೇ. ಸೊ ಯಾವ ಆ್ಯಕ್ಟಿವಿಟೀಸ್ಗಳ ಮೂಲಕ ನೀವು ಆ ಘಟಕ ಬೋಧನೆಯನ್ನು ಎಂಡ್ ಮಾಡ್ತೀರಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ಅದಕ್ಕೂ ಕೂಡ ನೀವು ಒಂದಕ್ಕಿಂತ ಹೆಚ್ಚು ಆ್ಯಕ್ಟಿವಿಟೀಸ್ಗಳನ್ನು ನೀವು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಸೊ ಇಷ್ಟು ಆದಮೇಲೆ ಇಲ್ಲಿ ಚಾಪ್ಟರ್ ವೈಸ್ ಅಸೆಸ್ಮೆಂಟ್ ಅಂತ ಕೇಳ್ತಾರೆ. ಅಂದರೆ ಇಲ್ಲಿ ಆ ಘಟಕಕ್ಕೆ ಸಂಬಂಧಪಟ್ಟ ಹಾಗೆ ನೀವೇನು ಮಾಡಬೇಕು, ಮಗುಗೆ ಗೃಹಪಾಠವನ್ನು ನೀಡಬೇಕಾಗ್ತದೆ. ಅಂದರೆ ಒಂದಷ್ಟು ಪ್ರಶ್ನೆಗಳನ್ನು ನೀವಲ್ಲಿ ಕೇಳಬೇಕಾಗತ್ತೆ. ಸೊ ಈ ರೀತಿ ನೀವು ಅಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಬೇಕಾಗತ್ತೆ. 1, 2, 3 ಪ್ರಶ್ನೆಗಳನ್ನು ಕೇಳಬೇಕಾಗತ್ತೆ. ಇದು ಮಗುವಿಗೆ ಒಂದು ರೀತಿ ಹೋಮ್ ಅಸೆಸ್ಮೆಂಟು ಕೊಟ್ಟ ಹಾಗೆ. ಸೊ ಈ ರೀತಿ ನೀವು ಒಂದು 2-3 ಪ್ರಶ್ನೆಗಳನ್ನು ನೀವಲ್ಲಿ ಕೇಳಬೇಕಾಗುತ್ತೆ. ಕೇಳಿದ ಮೇಲೆ ಸೊ ಇಲ್ಲಿ 2 ಆಪ್ಷನ್ ಇರುತ್ತೆ, ಸೇವ್ ಅಂತೇಳಿ. ಸೇವ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಒಂದು ಪಾಪಪ್ ಪೇಜ್ ಬರುತ್ತೆ. ಆರ್ ಯು ಶ್ಯೂರ್ ಯು ವಾಂಟ್ ಟು ಸೇವ್ ಲೆಸನ್ ಪ್ಲ್ಯಾನ್ ಅಂತ ಸೇವ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮದು ಒಂದು ಲೆಸನ್ ಪ್ಲ್ಯಾನ್ ರೆಡಿ ಆಗಿದೆ. ಈ ಸೇವ್ ಮಾಡಿದ ತಕ್ಷಣ ಈ ಒಂದು ಲೆಸನ್ ಪ್ಲ್ಯಾನು ನಿಮ್ಮ HM ಲಾಗಿನ್ಗೆ ಹೋಗ್ತದೆ. ಯಾಕೆಂದರೆ ಅವರು ಈ ಲೆಸನ್ ಪ್ಲ್ಯಾನನ್ನು ನೋಡಿ ಅಪ್ರೂವಲ್ ಮಾಡಬೇಕಾಗುತ್ತೆ. ಇದು ಒಬ್ಬ ಶಿಕ್ಷಕನಾಗಿ ಒಂದು ಲೆಸನ್ ಪ್ಲ್ಯಾನನ್ನು ತಮ್ಮ ಮುಖ್ಯ ಶಿಕ್ಷಕರಿಗೆ ಅಪ್ರೂವ್ಗೆ ಕಳಿಸುವಂತಹ ವಿಧಾನ. ಅಲ್ಲಿಗೆ ಮೊದಲ ಹಂತ ಮುಕ್ತಾಯ ಆಗ್ತದೆ. ನೆಕ್ಸ್ಟ್ ನೀವು ಏನು ಮಾಡಬೇಕು, ಇಲ್ಲಿ 3 ಗೆರೆಗಳ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಅಸೆಸ್ಮೆಂಟ್ ಅಂತ 3ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ LBA ಅನ್ನೋ ಒಂದು ಆಪ್ಷನ್ ಕಾಣಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಪೇಜು ಓಪನ್ ಆಗುತ್ತೆ. ಸೊ ಇಲ್ಲಿ ಮೀಡಿಯಮ್ಮು ಡಿಫಾಲ್ಟಾಗಿ ತೆಗೆದುಕೊಂಡಿರುತ್ತೆ. ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಕ್ಲಾಸ್ ಇದೆ. ಈಗ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಏನು, ನೀವೀಗ ಯೂನಿಟ್ ಟೆಸ್ಟನ್ನು ಮಾಡಿರ್ತೀರ, ಅದಕ್ಕೆ ಮಾರ್ಕ್ಸನ್ನು ಎಂಟ್ರಿ ಮಾಡಲಿಕ್ಕೆ ಈಗ ಮಕ್ಕಳದ್ದು ನೇಮ್ಸ್ ಎಲ್ಲ ನಿಮಗೆ ಡಿಸ್ಪ್ಲೇ ಆಗಬೇಕು. ಹಾಗಾಗಿ ನೀವು ಯಾವ ಘಟಕ ಪರೀಕ್ಷೆಯನ್ನು ಮಾಡಿರ್ತೀರ ಆ ಕ್ಲಾಸನ್ನು ಸೆಲೆಕ್ಟ್ ಮಾಡಿಕೊಂಡು, ಆ ವಿಷಯವನ್ನು ಸೆಲೆಕ್ಟ್ ಮಾಡಿಕೊಂಡು, ಆ ಚಾಪ್ಟ್ರನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಕ್ಲಾಸ್ ಆದಮೇಲೆ ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಗ್ರೂಪ್ ಅಂತ ಹೇಳಿದೆ, ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ.
ಸೊ ಗ್ರೂಪು ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಸಬ್ಜೆಕ್ಟ್ ಅಂತ ಹೇಳಿ ಇದೆ. ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ಸೆಲೆಕ್ಟ್ ಚಾಪ್ಟರ್ ಅಂತ ಹೇಳಿ ಇದೆ. ಚಾಪ್ಟರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಯೂನಿಟ್ ಟೆಸ್ಟ್ ಡೇಟನ್ನು ಕೇಳುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕ್ಯಾಲೆಂಡರ್ ಬರುತ್ತೆ. ಯಾವ ಡೇಟ್ಗೆ ನೀವು ಯೂನಿಟ್ ಟೆಸ್ಟನ್ನು ಮಾಡ್ತಿದ್ದೀರಾ ಆ ಡೇಟ್ ಮೇಲೆ ನೀವು ಕ್ಲಿಕ್ ಮಾಡಿ ಇಲ್ಲಿ ಸೆಟ್ ಮೇಲೆ ಕೊಟ್ಟರೆ ಡೇಟಲ್ಲಿ ಕೂತ್ಕೊಳ್ಳುತ್ತೆ. ಸೊ ಆದಮೇಲೆ ಇಲ್ಲಿ ಸರ್ಚ್ ಆಪ್ಷನ್ ಇರುತ್ತೆ. ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸೊ ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಮಗುವಿನ ಆ ತರಗತಿಯಲ್ಲಿರ್ತಕ್ಕಂಥ ಮಕ್ಕಳ ನೇಮು ಅವ್ರ ಡೀಟೇಲ್ಸ್ ನಿಮಗೆ ಇಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿ ಎಂಟ್ರೀಸ್ 10 ಎಂಟ್ರೀಸ್ ಪರ್ ಪೇಜ್ ಅಂತ ಹೇಳಿ ಇದೆ. ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನೀವು ಎಷ್ಟು ಎಂಟ್ರೀಸ್ ಬೇಕಾದರೂ ಅಲ್ಲಿ 100ವರೆಗೂ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲೇನು ಪ್ರತಿ ಮಗುವಿಗೂ ಕೂಡ ಮಗು ತೆಗೆದುಕೊಂಡಂತಹ ಅಂಕಗಳನ್ನು ನೀವಿಲ್ಲಿ ಎಂಟ್ರಿ ಮಾಡಬೇಕು. ಸೊ ನಂಬರನ್ನು ಹಾಕಿದ ತಕ್ಷಣ ಆಟೋಮೆಟಿಕ್ಕಾಗಿ ಅದೇ ಕೂಡ ಏನು ಶ್ರೇಣಿಯಾಗಿ ಪರಿವರ್ತನೆ ಆಗ್ತದೆ. ಇಲ್ಲಿ ಶ್ರೇಣಿಯನ್ನು ನೀವು ನಮೂದಿಸುವಂತಹ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಅಂಕವನ್ನು ಹಾಕಿದ ತಕ್ಷಣ ಅಲ್ಲಿ ಶ್ರೇಣಿ ಬರುತ್ತೆ. ಸೊ ಅಂಕಗಳನ್ನು ಹಾಕಿ ಸೊ ಎಲ್ಲ ಮಕ್ಕಳಿಗೂ ಆ ಘಟಕ ಪರೀಕ್ಷೆಯಲ್ಲಿ ಮಗು ತೆಗೆದುಕೊಂಡಂತಹ ಅಂಕಗಳೆಲ್ಲವನ್ನೂ ನಮೂದಿಸಿದ ನಂತರ ಇಲ್ಲಿ ಸೇವ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಮತ್ತೆ ನಿಮಗೊಂದು ಪಾಪಪ್ ಪೇಜ್ ಬರುತ್ತೆ. ಇಲ್ಲಿ ಸೇವ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸೊ ಈಗ ಪ್ರತಿ ಮಗುವಿಗೂ ಕೂಡ ತಾವೇನು ಘಟಕ ಪರೀಕ್ಷೆಯ ಅಂಕಗಳನ್ನು ನಮೂದಿಸಿರ್ತೀರ ಸೊ ಆ ಅಂಕಗಳು ಅದೆಲ್ಲವೂ ಕೂಡ ನಿಮ್ಮ ಮುಖ್ಯ ಶಿಕ್ಷಕರ ಲಾಗಿನ್ಗೆ ಹೋಗ್ತದೆ. ಅವರು ಕೂಡ ಪ್ರತಿ ಮಗುವಿನ ಕಲಿಕಾ ಪ್ರಗತಿಯನ್ನು, ಕಲಿಕಾ ಮಟ್ಟವನ್ನು, ಮಗು ಪಡೆದಿರ್ತಕ್ಕಂತಹ ಶ್ರೇಣಿಗಳನ್ನು ಅವರು ಮುಖ್ಯ ಶಿಕ್ಷಕರು ಕೂಡ ಪರಿಶೀಲನೆ ಮಾಡಲಿಕ್ಕೆ ಅವಕಾಶವನ್ನು ನೀಡಿರ್ತಾರೆ. ಸೊ ಈ ರೀತಿ ಪ್ರತಿ ಶಿಕ್ಷಕರೂ ಕೂಡ ಘಟಕ ಪರೀಕ್ಷೆಗಳನ್ನು ನಿರ್ವಹಣೆ ಮಾಡಿ ಮಗು ಪಡೆದಂತಹ ಅಂಕಗಳನ್ನು STS ತಂತ್ರಾಂಶದಲ್ಲಿ ಇಂದೀಕರಿಸಬೇಕು. ಹಾಗಾಗಿ ಎಲ್ಲರೂ ಕೂಡ ಇದನ್ನು ಆದಷ್ಟು ಬೇಗ ಶೀಘ್ರವಾಗಿ ಕ್ರಮ ವಹಿಸ್ತೀರಾ ಅಂತ ಆಶಿಸ್ತಾ ಎಲ್ರಿಗೂ ಧನ್ಯವಾದಗಳು.